ದೇಶಾದ್ಯಂತ ಇವತ್ತು ಎರಡನೇ ಹಂತದ ಲೋಕಸಭಾ ಚುನಾವಣೆ ಹಾಗೂ ಕರ್ನಾಟಕದ ಮೊದಲ ಹಂತದ ಚುನಾವಣೆ ಇದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಮತದಾನ ಕೇಂದ್ರಕ್ಕೆ ಬಂದು ಮತ ಚಲಾಯಿಸಿದ್ದಾರೆ. ಆದರೆ ಎಲ್ಲೋ ಒಂದ್ ಕಡೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ತಾ ಇರುವಂತದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ IAS ಅಧಿಕಾರಿ ಮನೀಶ್ ಮೋದ್ಗಿಲ್ ಹಾಗೂ IPS ಅಧಿಕಾರಿ ಆಗಿರುವಂತಹ ರೂಪಾ ಮೋದ್ಗಿಲ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗ ಸಾಕಷ್ಟು ಸರ್ಕಾರ ಅಧಿಕಾರಿಗಳು ಸಾಕಷ್ಟು ಜಾಗೃತಿಯನ್ನ ಮೂಡಿಸಿದ್ರು. ಎಲ್ಲೋ ಒಂದ್ ಕಡೆ ವೀಕೆಂಡ್ ಆಗಿರೋದ್ರಿಂದ ವೋಟಿಂಗ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ತಾ ಇತ್ತು. ಯಂಗ್ಸ್ಟರ್ಗಳಿಗೂ ಕೂಡ ಅವೇರ್ನೆಸ್ ಅನ್ನ ಮೂಡಿಸಿದ್ರು. ನೀವು ಏನ್ ಹೇಳಕ್ಕೆ ಇಚ್ಛೆ ಪಡ್ತೀರಿ ಸರ್? ನಾನು ಎಲ್ಲರಿಗೂ ಪೋಲಿಂಗ್ ಸ್ಟೇಷನ್ಗೆ ಬಂದು ವೋಟ್ ಹಾಕಬೇಕು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ನಮ್ಮ ಸರ್ಕಾರ ಏನಾಗುತ್ತೆ, ನಾವೇ ನಮ್ಮ ಕೈಯಿಂದ ಸೃಜನೆ ಮಾಡ್ತಕ್ಕಂಥ ಈ ವ್ಯವಸ್ಥೆಯನ್ನು, ಇದು ಒಂದು ನಮ್ಮ ಅತಿ ದೊಡ್ಡ ಜವಾಬ್ದಾರಿ. ಸೊ ಎಲ್ಲ ಬೆಂಗಳೂರು ಜನ ಖುದ್ದಾಗಿ ದಯವಿಟ್ಟು ಹೊರಗಡೆ ಬಂದು ಇವತ್ತು ವೋಟ್ ಹಾಕಿದರೆ ನೀವು ಯಾರಿಗೆ ಇಷ್ಟ ಅಂತ ವೋಟ್ ಹಾಕಿ ಹಬ್ಬ ಅಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಎಲ್ಲರಿಗೆ ಹೇಳಕ್ಕೆ ಬಯಸುತ್ತೀನಿ. ಹಾಗೆ ಮೇಡಮ್, ಈಗ ಒಂದು ವೋಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗ ಚುನಾವಣೆಯಲ್ಲಿ? ಒಂದು ವೋಟ್ ಕೂಡ ಇಂಪಾರ್ಟೆಂಟ್. ಹನಿ ಹನಿಗೂಡಿದ್ರೆ ಹಳ್ಳ, ತೆನೆ ತೆನೆಗೂಡಿದ್ರೆ ಬಳ್ಳ ಅನ್ನಂಗೆ. ಅಯ್ಯೋ, ನನ್ನ ಒಂದು ವೋಟಿಂದ ಏನು ಸಾಧ್ಯ, ಏನೂ ಡಿಫ್ರೆನ್ಸ್ ಆಗಲ್ಲ ಅಂತ ಬಹಳಷ್ಟು ಜನ ಅನ್ಕೋತಾರೆ. ಬಟ್ ಹಾಗಾಗಲ್ಲ. ಎಷ್ಟೋ ಬಾರಿ 8-10 ವೋಟ್ಗಳಿಂದ ಒಬ್ಬ ವ್ಯಕ್ತಿಯ ಅಭ್ಯರ್ಥಿಯ ಫ್ಯೂಚರ್ ಡಿಸೈಡ್ ಮಾಡಿದ್ದೂ ಇದೆ ಅನೇಕ ಬಾರಿ. ಸೊ ನಮ್ಮ ಎಲ್ಲರ ವೋಟು ಕೂಡ ಮಾನ್ಯತೆ ಇದೆ. ಹಾಗಾಗಿ ಎಲ್ಲರೂ ಚಲಾಯಿಸಬೇಕು. ಅದರಲ್ಲೂ ಕೂಡ ನಗರ ಪ್ರದೇಶಗಳಲ್ಲಿ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಇದುವರೆಗೂ ಕೂಡ 40% ಮಾತ್ರ ವೋಟ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಸಾಕಷ್ಟು ಅವೇರ್ನೆಸ್ ಕೊಡಲಾಗಿತ್ತು. ವೀಕೆಂಡ್ ಫ್ರೈಡೇ ಆಗಿರೋದ್ರಿಂದ ಯಾರೂ ಹೋಗಬೇಡಿ, ಮತದಾನದಲ್ಲಿ ಭಾಗವಹಿಸಿ ಅನ್ನುವಂಥ ಒಂದು ಸಂದೇಶ ಕೊಡಲಾಗಿತ್ತು. ಯಾಕೆ ಎಲ್ಲ ಮತದಾನದಿಂದ ಯಂಗ್ಸ್ಟರ್ಸು ದೂರ ಉಳಿತಾ ಇರುವಂಥದ್ದು? ಬೆಂಗಳೂರಿನಲ್ಲಿ ಸ್ವಲ್ಪ ಯಾವಾಗಲೂ ಕಡಿಮೆ ಅಲ್ವಾ? ಯಾವಾಗ್ಲೂ ಬೇರೆ ಈ ತಾಲೂಕಾ ಹೆಡ್ ಕ್ವಾರ್ಟರ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್, ಗ್ರಾಮಗಳಲ್ಲಿ ಇರುವಷ್ಟು ಒಂದು ಆಕ್ಟಿವ್ನೆಸ್ ನಮ್ಮ ಸಿಟಿ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ. ಮುಂಚೆಯಿಂದನೂ ಟ್ರೆಂಡ್ ಹಾಗೇನೆ, ಬಟ್ ಬದಲಾಗಬೇಕು. ದಯವಿಟ್ಟು ಬನ್ನಿ ಮತ್ತು ಮತ ಚಲಾಯಿಸಿ, ನಿಮ್ಮ ಹಕ್ಕು ಚಲಾಯಿಸಿ, ಜವಾಬ್ದಾರಿ ನಿಭಾಯಿಸಿ ಅಂತ ನಾನು ಕೋರ್ಕೊಳ್ತೇನೆ. ಇದಿಷ್ಟು ಅಧಿಕಾರಿಗಳಾಗಿರ್ತಕ್ಕಂಥ ಮನೀಶ್ ಮೋದಿಗಳು ಹಾಗೂ ರೂಪಾ ಮೋದ್ಗಿಲ್ ಅವರ ಮಾತು. ಏನಂತಂದ್ರೆ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು, ಜೊತೆಗೆ ಎಲ್ಲರೂ ಕೂಡ ಬಂದು ಮತದಾನ ಕೇಂದ್ರಗಳಿಗೆ ಬಂದು ಮತವನ್ನ ಚಲಾಯಿಸಿ ಅನ್ನುವಂಥ ಒಂದು ಸಂದೇಶವನ್ನ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ವೈ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.